ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆ ಬಂದಿದ್ದೀನಿ. ನಾನು ಆಲ್ರೆಡಿ ಹೇಳಿದ್ದೀನಿ ನನ್ನ ವೀಡಿಯೋದಲ್ಲಿ ಈ ರೆಸಿಪಿ ಹೇಳ್ಕೊಡ್ತೀನಿ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು. ಅದು ವೆಜ್ ಸ್ಟ್ರಿಪ್ಸ್. ನಮಗೆ ಮೆಕ್ಡೊನಾಲ್ಡ್ಸಲ್ಲಿ, KFCನಲ್ಲಿ, ಬರ್ಗರ್ ಕಿಂಗಲ್ಲಿ ಏನು ಸಿಗುತ್ತೋ ಅದನ್ನು ಮಾಡೋದು ಹೇಗೆ ಅಂತ ತೋರಿಸ್ತೇನೆ. ಫಸ್ಟು ನಾವು ಬ್ರೆಡ್ ಕ್ರಮ್ಸ್ ರೆಡಿ ಮಾಡ್ಕೊಬೇಕಾಗತ್ತೆ. ಸೊ ಮನೇಲಿ ಈಸಿಯಾಗಿ ಯಾವ ಥರ ಬ್ರೆಡ್ ಕ್ರಮ್ಸ್ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ನಾರ್ಮಲ್ ಬ್ರೆಡ್ ತೊಗೊಂಡು ಈ ಥರ ಮಿಕ್ಸಿ ಜಾರಲ್ಲಿ ಹಾಕೋಬೇಕಾಗತ್ತೆ. ಪೀಸ್ ಮಾಡಿಕೊಂಡು ಇದ್ರದ್ದು ಬ್ರೌನ್ ಕಲರ್ ಲೇಯರ್ ಏನಿರುತ್ತೆ ಅದನ್ನೇನು ರಿಮೂವ್ ಮಾಡೋ ಅವಶ್ಯಕತೆ ಇಲ್ಲ. ಆ ಥರನೇ ನಾವು ಹಾಕ್ಕೊಬೋದು. ಅದನ್ನು ಗ್ರೈಂಡ್ ಮಾಡ್ಕೊಬೇಕಾಗತ್ತೆ. ಜಸ್ಟ್ ಒಂಚೂರು ಗ್ರೈಂಡ್ ಮಾಡಿಕೊಂಡ್ರೆ ಸಾಕು, ಅದು ಪುಡಿ ಆಗಿಬಿಡುತ್ತೆ. ನೋಡಿ, ಈ ಥರ ಪುಡಿ ಆಗಿರುತ್ತೆ. ಸೊ ಈ ಪುಡಿನ ನಾವು ಜಸ್ಟ್ ಒಂದು ಬಾಣಲಿನಲ್ಲಿ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಹುರ್ಕೋಬೇಕಾಗತ್ತೆ. ಲೋ ಫ್ಲೇಮಲ್ಲಿ, ಒಂದು ಮೀಡಿಯಮ್ ಫ್ಲೇಮ್ ಇದ್ದರೆ ಸಾಕು, ಹೈ ಫ್ಲೇಮ್ ಬೇಡ, ಸೀದೋಗ್ಬಿಡುತ್ತೆ. ಸೊ ಸ್ವಲ್ಪ ಹೊತ್ತು ಈ ಥರ ಕೈ ಆಡಿಸಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ, ಅದು ಫುಲ್ಲು ಉದ್ರುದ್ರು ಗರಿಗರಿಯಾಗುತ್ತೆ. ಸೊ ಆ ಥರ ಆದರೆ ಸಾಕು. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನಾನು ಬಾಯ್ಲ್ ಮಾಡ್ಕೊಂಡಿದ್ದೀನಿ ಒಂದು ಆಲೂಗಡ್ಡೆನ, ಮತ್ತು ಇದು ಜೋಳ, ಸ್ವೀಟ್ ಕಾರ್ನ್, ಕ್ಯಾರೆಟು ಎಲ್ಲನೂ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕಾಗತ್ತೆ. ಇದು ಪೀಸ್ ಬಟಾಣಿ, ಹಸಿ ಬಟಾಣಿ ಅದು, ಮತ್ತು ಕಾರ್ನ್ಫ್ಲೋರ್. ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕು. ಸೊ ಫಸ್ಟು ನಾನು ಮೊದಲಿಗೆ ಇಲ್ಲಿ ಹಸಿಮೆಣ್ಸಿನ್ಕಾಯಿ ತೊಗೋತಾ ಇದ್ದೀನಿ. ಅದನ್ನು ಅಷ್ಟೇ ಸಣ್ಣಕ್ಕೆ ತುರಿದಿದ್ದೀನಿ. ಸೊ ಇವಾಗ ನಾವು ಏನೇನು ರೆಡಿ ಮಾಡ್ಕೊಂಡಿದ್ದೀವಿ ತರಕಾರಿಗಳು, ಅದನ್ನೆಲ್ಲನೂ ಆ್ಯಡ್ ಮಾಡ್ಕೊತಾ ಹೋಗ್ತೀನಿ. ಫಸ್ಟು ಕ್ಯಾರೆಟ್ ಹಾಕ್ಕೋತಾ ಇದ್ದೀನಿ. ನಾವು ಬಾಯ್ಲ್ ಎಲ್ಲ ಮಾಡಿಕೊಂಡು ಹಾಕ್ಕೊಳ್ಳೋ ಅವಶ್ಯಕತೆ ಏನೂ ಇಲ್ಲ. ಜಸ್ಟ್ ನಾವು ಈ ಥರನೇ ಮಾಡಿಕೊಂಡ್ರೆ ಸಾಕಾಗತ್ತೆ. ಇದು ಹಸಿ ಬಟಾಣಿ, ಸುಮ್ಮನೆ ಒಂದು ಸ್ವಲ್ಪ ಕೈ ಆಡಿಸಿದ್ರೆ ಸಾಕಾಗತ್ತೆ. ಮತ್ತು ಸ್ವೀಟ್ ಕಾರ್ನ್, ಜೋಳ, ನೀವು ಸ್ವಲ್ಪ ಆಲೂಗಡ್ಡೆನ ಜಾಸ್ತಿನೇ ತೊಗೊಳ್ಳಿ, ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಾಯಿದ್ರೆ. ಸೊ ಬೈಂಡಿಂಗ್ ಅನ್ನೋದು ನಮಗೆ ಫಸ್ಟು ಆಲೂಗಡ್ಡೆನಲ್ಲೇ ಆಗಬೇಕು. ಸೊ ದಪ್ಪಗಿರೋ ಆಲೂಗಡ್ಡೆನ ಒಂದು 3-4 ಆದರೂ ತೊಗೊಳ್ಳಿ. ನಾನಿದು ಫಸ್ಟ್ ಟೈಮ್ ಮಾಡ್ತಾ ಇರೋ ಕಾರಣಕ್ಕೆ 2 ತೊಗೊಂಡಿದ್ದೆ, ಬಟ್ ಇನ್ನೂ ಇದ್ದಿದ್ರೆ ಚೆನ್ನಾಗಿರ್ತಾಯಿತ್ತು ಅಂತ ಅನ್ನಿಸ್ತು. ಇವಾಗ ಉಪ್ಪು ಆ್ಯಡ್ ಮಾಡ್ಕೋತಾ ಇದ್ದೀನಿ, ರುಚಿಗೆ ತಕ್ಕಷ್ಟು. ನಾವು ಮತ್ತೆ ಉಪ್ಪನ್ನ ಎಲ್ಲೂ ಬಳಸ್ತಾ ಇಲ್ಲ, ಸೊ ಇಲ್ಲಿಗೆ ಮಾತ್ರನೇ ಬಳಸ್ತಾ ಇರೋದು. ಸೊ ನೋಡಿಕೊಂಡು ಹಾಕ್ಕೊಳ್ಳಿ ಎಷ್ಟು ಬೇಕಾಗತ್ತೆ ಅಂತ. ಸೊ ಇವಾಗ ಏನು ಬೇಯಿಸಿದ್ದೆ ನಾನು ಆಲೂಗಡ್ಡೆ, ಅದನ್ನು ಹಾಕ್ಕೋತಾ ಇದ್ದೀನಿ. ಸೊ ಈ ಆಲೂಗಡ್ಡೆಯಿಂದನೇ ಅದೆಲ್ಲ ತರಕಾರಿಗಳೆಲ್ಲ ಮಿಕ್ಸ್ ಆಗಬೇಕು. ನಾನು ಹೇಳಿದ್ನಲ್ಲ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಆಲೂಗಡ್ಡೆ ಇನ್ನೂ ಇದ್ದಿದ್ರೆ ಚೆನ್ನಾಗಿರ್ತಾಯಿತ್ತು. ಫಸ್ಟ್ ಟೈಮ್ ಟ್ರಯಲ್ ಮಾಡ್ತಾಯಿದ್ದೀನಿ, ಸೊ ಪರವಾಗಿಲ್ಲ. ನೀವು ಮಾಡಬೇಕಾದ್ರೆ ಇನ್ನೂ 1-2 ಆಲೂಗಡ್ಡೆ ಜಾಸ್ತಿ ತೊಗೊಂಡ್ರು ಏನು ಪರವಾಗಿಲ್ಲ. ಸೊ ಇವಾಗ ಬೈಂಡ್ ಆಗಿಲ್ಲ, ಆ ಥರನೇ ಇದೆ. ಸೊ ಅದಕ್ಕೆ ಆಲೂಗಡ್ಡೆಗೂ ಸ್ವಲ್ಪ ಉಪ್ಪು ಬೇಕು ಅಂತ ಹೇಳ್ಬಿಟ್ಟು ಉಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ನಮಗೆ ಯಾವ್ಯಾವ ಪುಡಿ ಬೇಕೋ ಅದನ್ನೆಲ್ಲನೂ ನಾವು ಆ್ಯಡ್ ಮಾಡ್ಕೊಬೋದು. ಚಾಟ್ ಮಸಾಲೆ ಇದ್ದರೆ ಚಾಟ್ ಮಸಾಲ ಆ್ಯಡ್ ಮಾಡ್ಕೊಬೋದು. ನಾನು ಚಾಟ್ ಮಸಾಲ ಆ್ಯಡ್ ಮಾಡ್ತಾ ಇಲ್ಲ ಇವತ್ತು, ಅಚ್ಕಾರದ ಪುಡಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಜೀರಿಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ, ಜೀರಿಗೆ ಪೌಡರ್ ಮತ್ತು ಪೆಪ್ಪರ್ ಪೌಡರ್. ಕಾಳು ಮೆಣಸಿನ ಪುಡಿನೂ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ. ನೀವು ಇದನ್ನೆಲ್ಲ ಆ್ಯಡ್ ಮಾಡ್ಕೊಂಡಿಲ್ಲ ಅಂದರೂ ಪರವಾಗಿಲ್ಲ, ಟೇಸ್ಟ್ ಚೆನ್ನಾಗೇ ಇರುತ್ತೆ. ಆ್ಯಡ್ ಮಾಡಿಕೊಂಡ್ರೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ. ಸೊ ಇವಾಗ ಎಲ್ಲನೂ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ನಾವು. ನಾನು ಹೇಳಿದ್ನಲ್ಲ ಆಲೂಗಡ್ಡೆ ನಾನು ಸ್ವಲ್ಪ ಕಮ್ಮಿ ತೊಗೊಂಬಿಟ್ಟಿದ್ದೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಬೈಂಡಿಂಗ್ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಸೊ ಬೈಂಡಿಂಗ್ ಏನಾದರೂ ಚೆನ್ನಾಗಿ ಆಗಿಲ್ಲ ಅಂತ ಹೇಳಿದ್ರೆ ವರಿ ಆಗೋ ಅವಶ್ಯಕತೆ ಇಲ್ಲ. ಕಾರ್ನ್ಫ್ಲವರ್ ತೋರಿಸಿದ್ನಲ್ಲ, ಆ ಕಾರ್ನ್ಫ್ಲವರಿಂದ ನಾವು ಬೈಂಡಿಂಗ್ ಮಾಡ್ಕೋಬೋದು.
ಸೊ ಕಾರ್ನ್ಫ್ಲೋರ್ 1-2 ಸ್ಪೂನ್ಸ್ ಆಗುವಷ್ಟು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ತಿಳಿಯಾಗಿ ಮಾಡಿಕೊಂಡು ಇದನ್ನು ಸ್ವಲ್ಪನೇ ಆ್ಯಡ್ ಮಾಡಿಕೊಂಡು ನಾವು ಮಿಕ್ಸ್ ಮಾಡ್ಕೊತಾ ಹೋದರೆ ಬೈಂಡ್ ಆಗುತ್ತೆ. ಆ್ಯಂಡ್ ನಾನು ಆವಾಗಲೇ ತೋರಿಸಿದ್ನಲ್ಲ ಬ್ರೆಡ್ ಕ್ರಮ್ಸ್ ನಾನು ರೆಡಿ ಮಾಡ್ಕೊಂಡಿರೋದು ಇದು. ಸೊ ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇವಾಗ ಇದನ್ನೆಲ್ಲನೂ ಬೈಂಡ್ ಮಾಡ್ಕೊತಾ ಇದ್ದೀನಿ. ಇನ್ನೂ ಬೇಕಾದರೆ ನಾನು ಹೇಳನಲ್ಲ ಕಾರ್ನ್ಫ್ಲವರ್ದು ಇದನ್ನು ಮಿಕ್ಸ್ ಮಾಡಿಕೊಂಡು ಸಹ ಮತ್ತೆ ಬೈಂಡ್ ಮಾಡ್ಕೋಬೋದು. ಸೊ ಇವಾಗ ನೋಡಿ ಈ ಥರ ಎಲ್ಲ ನಾವು ಅದನ್ನು ನೀದ್ಕೊಂಡು ಈ ಥರ ರೌಂಡ್ ಶೇಪ್ ಅಂದರೆ ರೌಂಡ್ ಶೇಪು, ಇಲ್ಲಾಂದರೆ ಓವಲ್ ಶೇಪ್ ಅಂದರೆ ಓವಲ್ ಶೇಪ್, ಉದ್ದ ಬೇಕಾದರೆ ಉದ್ದ, ಆ ಥರದ ಯಾವ ಥರ ಬೇಕಾದರೂ ನಾವು ಮಾಡ್ಕೊಬೋದು. ಈ ಥರ ಮಾಡಿರೋದನ್ನು ಫಸ್ಟು ಕಾರ್ನ್ಫ್ಲವರ್ ನೀರು ನಾವೇನು ರೆಡಿ ಮಾಡ್ಕೊಂಡಿರ್ತೀವಿ ಅದರಲ್ಲಿ ಈ ಥರ ಡಿಪ್ ಮಾಡಬೇಕಾಗತ್ತೆ. ಸ್ವಲ್ಪ ಹುಷಾರಾಗಿ ಡಿಪ್ ಮಾಡಬೇಕಾಗತ್ತೆ. ಮತ್ತು ಬ್ರೆಡ್ ಕ್ರಮ್ಸಲ್ಲಿ ಈ ಥರ ರೋಲ್ ಮಾಡಬೇಕಾಗತ್ತೆ. ಸೊ ಈ ಹಂತದಲ್ಲಿ ಬಿಟ್ಟೋಗೋ ಥರ ಇದ್ರೂ ನಾವಿವಾಗ ಹೆಂಗೆ ಬೇಕೋ ಹಾಗೆ ನಾವು ಮಾಡ್ಕೋಬೋದು. ಬಿಕಾಸ್ ಬ್ರೆಡ್ ಕ್ರಮ್ಸ್ ಸಹ ಒಂದು ಬೈಂಡಿಂಗ್ ಮಾಡೋದಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಸೊ ನೋಡಿ ನಾನಿವಾಗ ಎಲ್ಲನೂ ಮಾಡ್ಕೊಂಡಿದ್ದೀನಿ. ಸೊ ಈ ಪ್ರೊಸೀಜರ್ ನಾವು ಟ್ವೈಸ್ ರಿಪೀಟ್ ಮಾಡಬೇಕಾಗತ್ತೆ. ಇನ್ನೂ ಒಂದು ಸರಿ ಫಸ್ಟ್ ಟೈಮ್ ಮಾಡಿಕೊಂಡು ಇನ್ನೂ ಒಂದು ಸರಿ ಮಾಡ್ಕೊಬೇಕಾಗತ್ತೆ. ಆವಾಗ ಗರ್ಗರಿಯಾಗಿ ಬರುತ್ತೆ ನಮಗೆ. ಸೊ ಅದಕ್ಕೆ ಇವಾಗ ಮತ್ತೆ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಸೇಮ್ ಅದೇ ಥರನೇ ಕಾರ್ನ್ಫ್ಲವರ್ ನೀರಲ್ಲಿ ಡಿಪ್ ಮಾಡಿಬಿಟ್ಟು ಮತ್ತು ಬ್ರೆಡ್ ಕ್ರಮ್ಸಲ್ಲಿ ಡಿಪ್ ಮಾಡ್ಕೋಬೇಕು. ಸೊ ಅಷ್ಟೇ, ಈ ಥರ ಎಲ್ಲದಕ್ಕೂ ಈ ಥರನೇ ಮಾಡ್ಕೊಬೇಕು. ನೀವು ಈ ಬ್ರೆಡ್ ಕ್ರಮ್ಸ್ನ ಬೇಕಾದರೆ ಎತ್ತಿಟ್ಟು ಮತ್ತೆ ಕೂಡ ನಾವು ಯೂಸ್ ಮಾಡ್ಕೊಬೋದು. ಅದು ಒಂದೇ ಸರಿಗೆ ಅಂತಲ್ಲ, ಅದು ಎತ್ತಿಟ್ಟರೂ ಸಹ ಏನೂ ಹಾಳಾಗಲ್ಲ. ಸೊ ಒಂದು ಸೈಡ್ ನಾನಿವಾಗ ಎಣ್ಣೆ ಕಾಯಕ್ಕಂತ ಇಟ್ಟಿದ್ದೀನಿ. ಸೊ ನೋಡಿ ಈ ಥರ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಟಿದ್ದೀನಿ ಎಣ್ಣೆ ಒಳಗಡೆ ಕರಿಯೋದಕ್ಕೆ. ನಾವು ರೌಂಡ್ ಬೇಕಾದರೂ ಮಾಡ್ಕೊಬೋದು, ಚೆನ್ನಾಗೇ ಇರುತ್ತೆ. ಸ್ವಲ್ಪ ಎಣ್ಣೆ ಕಾದ ಮೇಲೆ ಒಂದೊಂದೇ ಬಿಡ್ತಾ ಇದ್ದೀನಿ ಈಗ ಎಣ್ಣೆ ಒಳಗಡೆ. ನೀವು ಐ ಫ್ಲೇಮ್ ಇಟ್ಕೋಬೇಡಿ ಫಸ್ಟ್ ಟೈಮ್ ಎಲ್ಲ ಹಾಕಬೇಕಾದ್ರೆ, ಸ್ವಲ್ಪ ಮೀಡಿಯಮ್ ಫ್ಲೇಮೇ ಇರಲಿ, ಸೀದೋದ್ರೂ ಚೆನ್ನಾಗಿರೋದಿಲ್ಲ. ಈಗ ಯಾವುದೇ ಹಂತದಲ್ಲೂ ಸಹ ಎಣ್ಣೆ ಒಳಗಡೆ ಬಿಟ್ಕೊಳ್ಳಲ್ಲ. ಬಿಕಾಸ್ ಆಲೂಗಡ್ಡೆಯಿಂದನೂ ಬೈಂಡ್ ಆಗಿರುತ್ತೆ ಮತ್ತು ಕಾರ್ನ್ಫ್ಲವರ್ ವಾಟರಿಂದನೂ ಬೈಂಡ್ ಆಗಿರುತ್ತೆ, ಬ್ರೆಡ್ ಕ್ರಮ್ಸಿಂದನೂ ಬೈಂಡ್ ಆಗಿರುತ್ತೆ. ಅದಕ್ಕೆ ಎಣ್ಣೆ ಒಳಗಡೆ ಬಿಟ್ಕೊಳ್ಳೋ ಚಾನ್ಸಸ್ ಇಲ್ಲ. ನೋಡಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆದರೆ ಸಾಕಾಗತ್ತೆ. ಬಿಕಾಸ್ ತರಕಾರಿನೆಲ್ಲ ನಾವು ಆಲ್ರೆಡಿ ಹುರ್ಕೊಂಡಿದ್ದೀವಿ ಸ್ವಲ್ಪ. ಸೊ ಜಾಸ್ತಿ ಯಾವುದೇ ಐಟಮ್ ಬೇಯಬೇಕು ಅನ್ನೋದಿರಲ್ಲ. ನೋಡಿ ಫೈನಲಿ ರೆಡಿ ಆಯಿತು. ಇಷ್ಟೇ. ನಾವಿದು ಬರ್ಗರ್ ಕಿಂಗಲ್ಲೆಲ್ಲ ತೊಗೋಬೇಕಾದ್ರೆ 5 ಪೀಸ್ಗೆ 50 ರೂಪಾಯಿ ಪೇ ಮಾಡಬೇಕಾಗತ್ತೆ. ಬಟ್ ಇದನ್ನು ನಾವು ಆರಾಮಾಗಿ ಮನೆಯಲ್ಲೇ ಜಾಸ್ತಿ ಕ್ವಾಂಟಿಟಿಯಾಗಿ ಮಾಡ್ಕೋಬೋದು ಆ್ಯಂಡ್ ಈಸಿಯಾಗೂ ಸಹ ಇದೆ. ಇದು ಬಿಸಿನಲ್ಲಿ ತಿಂದ್ರೇ ಚೆನ್ನಾಗಿರೋದು. ನೋಡಿ ಫೈನಲಿ ರೆಡಿ ಆಯಿತು. ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಥರನೇ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.